ನಾವಿವತ್ತು ದೇವಸ್ಥಾನ ಎಲ್ಲ ಮುಗಿಸ್ಕೊಂಡು ಇವತ್ತು ನಾವು ದೇವಸ್ಥಾನ ಎಲ್ಲ ಮುಗಿಸ್ಕೊಂಡು ಇವತ್ತು ಹಾಸನ್ ಬಂದಿದ್ದೀವಿ ಅಕ್ಕ ಮನೆಗೆ. ಈಗ ನಾವು ಹೋಟೆಲ್ಗೆ ಹೋಗ್ತಾ ಇದ್ದೀವಿ, ಯಾಕಂದರೆ ನಾವು ನಾಳೆ ಬೆಂಗಳೂರು ಹೋಗ್ತಾ ಇದ್ದೀವಿ. ಸೊ ಹಾಗಾಗಿ ಇವತ್ತು ಎಲ್ಲಿಗೆ ಹೋಗ್ತಾ ಇದ್ದೀವಿ? ಹೋಟೆಲ್ಗೆ ಹೋಗ್ತಾ ಇದ್ದೀವಿ. ನಾವು ಸುವರ್ಣ ಗೇಟಲ್ಲಿ ಹೋಗ್ತೀವಿ, ತುಂಬ ಚೆನ್ನಾಗಿರುತ್ತೆ. ನೀವು ಯಾರಾದರೂ ಹಾಸನಿಗೆ ಬಂದರೆ ಸುವರ್ಣ ಗೇಟಿಗೆ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ ನಾನ್ ವೆಜ್. ನೋಡಿ ಸುವರ್ಣ ಗೇಟ್ ಹತ್ರ ಬಂದರೆ ರೋಡ್ ಸೈಡೇ ಸಿಗೋದು ವೆಜ್, ಕೆಳಗೆ ಈ ಥರ ಹೋದರೆ ಮಾತ್ರ ನಾನ್ ವೆಜ್ ಎಲ್ಲ ಇರುತ್ತೆ. ಬನ್ನಿ, ನಂದಿದೆಯಲ್ಲ ನೋಡಿ, ನಮ್ಮ ಮನೆಯವ್ರು ಬೇಕು ಅಂತಾನೆ ಫಸ್ಟ್ ಬಿಟ್ಟು ಬಂದಿದ್ದಾರೆ. ಖುಷಿ ಅವ್ರಿಗೆ. ಇದೇ ನಮ್ಮ ಹಾಸನದ ಸುವರ್ಣ ಗೇಟ್ ಹೋಟೆಲ್. ಇದು ತುಂಬ ಚೆನ್ನಾಗಿರುತ್ತೆ. ನಾನು ಇದೇ ಫಸ್ಟ್ ಟೈಮ್ ಅನಿಸುತ್ತೆ ಹಾಸನದು ವಿಡಿಯೋ ಮಾಡ್ತಾ ಇರೋದು. ಇದು ಯಾವುದೇ ಸ್ಪಾನ್ಸರ್ ವಿಡಿಯೋ ಅಲ್ಲ, ಇವ್ರಿಗೆ ನಾನು ಯಾರು ಅನ್ನೋದೇ ಗೊತ್ತಿಲ್ಲ. ಬಟ್ ಇಲ್ಲಿ ಹಾಸನ ಬಂದಲ್ಲ, ಹೋಟೆಲಿಗೆ ಬಂದಲ್ಲ, ಸೊ ಹಾಗಾಗಿ ಒಂದು ವಿಡಿಯೋ ಮಾಡೋಣ ನಮ್ಮ ಹಾಸನದಲ್ವಾ ಅಂದ್ಕೊಂಡು ನಾನೇ ಖುಷಿಯಿಂದ ಮಾಡ್ತಾ ಇರೋದಷ್ಟೇ. ಹೇಗಿದ್ರು ನಾವು ನೈಟ್ ಊಟಕ್ಕೆ ಬರಬೇಕು ಅಂತ ಅಂದ್ಕೊಂಡಿದ್ದು, ಸೊ ಹಾಗಾಗಿ ಒಂದು ವಿಡಿಯೋ ಮಾಡೋಣ ಅಂತ ಮಾಡ್ತಾ ಇರೋದಷ್ಟೇ. ಬಟ್ ತುಂಬ ಚೆನ್ನಾಗಿರುತ್ತೆ ಸುವರ್ಣದ. ಹಾಗೆಯೇ ನಮ್ಮನೆಯವ್ರು ಬರ್ತಿದ್ದಾಗೇ ಫಸ್ಟ್ ಡ್ರಿಂಕ್ಸೇ ಆರ್ಡ್ರ್ ಮಾಡಿದ್ದು. ನಮ್ಮ ಭಾವ ಮತ್ತು ನಮ್ಮ ಚಿಕ್ಕವ್ವ ಈಗ ಬರ್ತಾಯಿದ್ದಾರೆ. ಅವರು ಎಲ್ಲೋ ಹೊರಗಡೆ ಏನೋ ಕೆಲಸ ಇದೆ ಅಂತ ಹೋಗಿದ್ರು ನಮ್ಮ ಭಾವ, ಹಾಗಾಗಿ ಅವ್ರು ಲಾಸ್ಟಿಗೆ ಜಾಯ್ನ್ ಆಗ್ತಿದ್ದಾರೆ. ಅಷ್ಟರಲ್ಲಿ ನಾವು ಬಂದು ಕೆಲವೊಂದನ್ನು ಆರ್ಡ್ರ್ ಮಾಡ್ತಾಯಿದ್ದು. ನಾವು ಚಿಕನ್ ಮ್ಯಾಂಚಿ ಸೂಪ್ ಹೇಳಿದ್ದು, ಅದು ತುಂಬ ಸಖತ್ತಾಗಿರುತ್ತೆ. ವೆಜಿಟೇಬಲ್ ಸಲಾಡ್ ಮತ್ತು ಚಿಕನ್ ಮ್ಯಾಂಚಿ ಸೂಪ್ ಅಂತ ಸಖತ್ತಾಗಿರುತ್ತೆ. ಒಬ್ರಿಗೆ ಒಂದೊಂದು ಟೇಸ್ಟ್ ಇಷ್ಟ ಆಗುತ್ತೆ. ಇದು ತುಂಬ ಚೆನ್ನಾಗಿದೆ, ಹಾಗಾಗಿ ನಾವು ರೆಗ್ಯುಲರಾಗಿ ಇದು ತೊಗೊಳ್ತಾ ಇರ್ತೀವಿ. ತುಂಬ ಸಖತ್ತಾಗಿರುತ್ತೆ. ಲಾಲಿಪಾಪ್ ತೊಗೊಂಡಿದ್ದು, ಅದು ಕೂಡ ತುಂಬ ಟೇಸ್ಟಿಯಾಗಿತ್ತು. ಮತ್ತು ಡೆಕೋರೇಷನ್ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಅದು ಮಾಡಿರೋದು ಟೊಮೊಟೊದಿಂದ ಆ ಥರ ಮಾಡಿರೋದು. ಕೆಳಗೆ ಒಂದು ಕ್ಯಾಂಡಲ್ ಇಟ್ಟಿರ್ತಾರೆ, ಆ ಕ್ಯಾಂಡಲ್ಗೆ ಟೊಮೊಟೊದಿಂದ ಡೆಕೋರೇಷನ್ ಮಾಡಿರ್ತಾರೆ. ಚೆನ್ನಾಗಿರುತ್ತೆ ನೋಡೋಕ್ಕೂ ಅಷ್ಟೇ, ತಿನ್ನೋಕ್ಕೂ ಅಷ್ಟೇ. ನಮ್ಮಷ್ಟೇ ನಮ್ಮ ಮಕ್ಕಳಿಗೂ ಅಷ್ಟೇ ನಾನ್ ವೆಜ್ ಊಟ ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ಹಾಸನ ಇದೊಂದು ಸಖತ್ತಾಗಿದೆ. ಮತ್ತು ಇವ್ರಿಗೆ ಒಂದು ಅಭ್ಯಾಸ, ಇಲ್ಲಿ ಯಾವಾಗಲೂ ಇದೊಂದು ಏನೋ ಅಡಿಕ್ಷನ್ ಅಂತ ಹೇಳ್ತಾರೆ. ಯಾವಾಗ ನೋಡಿದ್ರೆ ಏನಾದ್ರು ಒಂದು ಮಾಡ್ಬೇಕಂದ್ರೆ ಇಲ್ಲಿಗೆ ಬರೋದು. ಹೇಳಿ ನಮ್ಮ ಹಾಸನಿಗೆ ಬಂದು ಸುವರ್ಣ ಗೇಟಿಗೆ ಬನ್ನಿ ಅಂತ. ಇದು ಪ್ರಮೋಷನಲ್ ವಿಡಿಯೋ ಅಲ್ಲ, ಜಸ್ಟ್ ಪೂಜಾ ಕೆ ರಾಜ್ ಅವ್ರು ಏನು ಇಷ್ಟಪಟ್ಟಿದ್ದಾರೆ ಅದಕ್ಕೋಸ್ಕರ ಬಂದು ಇಲ್ಲಿ ಮಾಡ್ತಾರೆ. ಇದು ನಮ್ಮ ಹಾಸನ, ಹಾಗಾಗಿ ವಿಡಿಯೋ ಮಾಡ್ತಾ ಇದ್ದೀವಿ. ಹಾಸನ ಒನ್ ಆಫ್ ದ ಬೆಸ್ಟು ಫುಡ್ ಹೋಟೆಲ್ ಸುವರ್ಣ ಗೇಟ್. ಭಾಳ ವರ್ಷಗಳಿಂದ ಊಟ ಮಾಡ್ತಾ ಇದ್ದೀವಿ, ಚೆನ್ನಾಗಿದೆ. ನೋಡಿ ಇವಾಗ ಚಿಕನ್ ಬೀಮ್ಸ್ ಅಂತ, ಇದು ಕೂಡ ತುಂಬ ಚೆನ್ನಾಗಿರುತ್ತೆ. ಭೀಮಾ ಅಂತ ಹಿಂಗಂತ ನನಗೆ ಬೀಮ್ಸ್ ಅಂತ ಒಂದು ಸರಿ ನಾನು ಟ್ರೈ ಮಾಡಿದ್ದೆ. ಇಲ್ಲಿ ತುಂಬ ಅದ್ಭುತವಾಗಿತ್ತು. ಮತ್ತು ಟೇಸ್ಟ್ ಹೇಗಿದೆ? ಚೆನ್ನಾಗಿದೆ. ಸ್ವೀಟ್ ಇದೆಯಾ? ಸ್ವಲ್ಪ ಸ್ವೀಟ್ ಏನಿಲ್ವಾ? ಸ್ವೀಟ್ ಏನಿಲ್ಲ. ಇದು ನಮ್ಮ ಮನೆಯವರಿಗೆ ತುಂಬ ಇಷ್ಟ, ನಮ್ಮ ಚೋಟು ತುಂಬ ಇಷ್ಟ. ನನಗೆ ಲಾಲಿಪಾಪ್ ಇಷ್ಟ ಆಯ್ತು ಆ್ಯಕ್ಚುಲಿ. ಲಾಲಿಪಾಪ್ ಚೆನ್ನಾಗಿದೆ. ನೋಡಿ ಇದು ಮಶ್ರೂಮ್ ಪೆಪ್ಪರ್ ಡ್ರೈ. ಆ್ಯಕ್ಚುಲಿ ನಾನು ಮಶ್ರೂಮ್ ತಿನ್ನಲ್ಲ, ಆದರೆ ತಿಂದರೆ ಇದೊಂದೇ ತಿನ್ನೋದು. ಅದು ಈ ಹೋಟ್ಲಿಗೆ ಬಂದಮೇಲೆ ಇದು ಟೇಸ್ಟ್ ಇದು ಇಷ್ಟ ಆಗಿದೆ ನನಗೆ. ಮಕ್ಕಳದಿನೇ ಕೆಲಸ ತಿಂದಿದ್ದೆಲ್ಲ ಆಯಿತು. ಹಾಗಾಗಿ ನನ್ನ ಮಗಳು ಸಾಸ್ ತಗೊಂಡು ಕೊಂತೀನಿ, ಲಿಪ್ಸ್ಟಿಕ್ ಹಾಕ್ಕೊತೀನಿ ಅಂತ ಹಾಕೊಂಡು ಕೂತ್ಕೊಂಡಿದೆ. ಊಟ ಎಲ್ಲ ಆಯ್ತಲ್ಲ, ಇನ್ನೇನು ಹೊಟ್ಟೆ ತುಂಬಿದ್ಮೇಲೆ ಬೇಡ್ದಿದ್ದು ಕೆಲಸ ಮಾಡಿದೆ ಕೆಲಸ ಮಕ್ಕಳಿಗೆ. ಈಗ ನಾವು ಸ್ಟಾರ್ಟರ್ ಎಲ್ಲ ಮುಗ್ದಾಯಿತು.
ಈಗ ಊಟ ಕೇಳಿದ್ದು. ಬಟ್ ನಾವು ಸಂಜೆ ದೇವಸ್ಥಾನದಲ್ಲಿ ಊಟ ಮಾಡ್ಕೊಬಂದಿದ್ದೆಲ್ಲ ಲೇಟ್ ಆಗಿತ್ತು. ಸೊ ಹಾಗಾಗಿ ಸ್ವಲ್ಪ ಲೈಟಾಗಿ ಫುಡ್ ತಗೊಂಡು ಮಟನ್ ಬಿರಿಯಾನಿ ಮತ್ತು ಫ್ರೈಡ್ ರೈಸ್, ಸ್ವಲ್ಪ ನಿಂಬೆಹಣ್ಣು ಹಾಕ್ಕೊಂಡು ಅದಕ್ಕೆ ಮೊಸರು ಗೊಜ್ಜು ಹಾಕ್ಕೊಂಡು ತಿಂತಾ ಇದ್ದೆ. ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಬಿರಿಯಾನಿ. ಮಟನ್ ಎಷ್ಟು ಚೆನ್ನಾಗಿ ಬೆಂದಿತ್ತಂದರೆ ತುಂಬ ಚೆನ್ನಾಗಿತ್ತು. ಒಳ್ಳೆ ಪೀಸ್ ಬಿದ್ದಿತ್ತು ಕೂಡ ನನಗೆ. ಅದು ಅಷ್ಟು ಚೆನ್ನಾಗಿ ಬೆಂದಿತ್ತು, ಮಾತ್ರ ಸಖತ್ತಾಗಿತ್ತು. ಈಗ ಊಟ ಎಲ್ಲ ಆಯಿತು. ಇನ್ನೇನು ಮಕ್ಳಿಗೆ ಟೈಮು 11 ಗಂಟೆ ಹತ್ರ ಆಗಿತ್ತು. ಹಾಗಾಗಿ ಮಕ್ಕಳಿಗೆಲ್ಲ ನಿದ್ದೆ ಬಂದಿತ್ತು. ಹಾಗಾಗಿ ಹೊರಟ್ಬಿಟ್ಟು ನಾವು ನನ್ನ ಮಗಳು ನೋಡಿ, ಅವ್ರ ಡ್ಯಾಡಿ ರಾಜ್ಕುಮಾರಿ ಥರ ಕರ್ಕೊಂಬರ್ತಾ ಇದ್ದಾರೆ. ಅವ್ರ ಡ್ಯಾಡಿ ಅವ್ರ ಮಗಳು ಹೇಳ್ದಂಗೆ ಕೇಳೋದು, ಎಷ್ಟೇ ಬ್ಯುಸಿ ಇದ್ರೂ. ಬೇಡ, ಒಬ್ಬಳನ್ನ ಕೂರ್ಸೋಕ್ಕಾಗುತ್ತಲ್ಲೇ, ಗಟ್ಟಿಗೆ ಹಿಡ್ಕೊಂಬಂದೆ. ಹೋಟೆಲ್ದೆಲ್ಲ ಆಯಿತು, ಊಟ ಎಲ್ಲ ಆಯಿತು. ಇವಾಗ ಒಂದು 10:30 ಆಗಿದೆ. ನಾವು ಒಂದು 9 ಗಂಟೆ ಹೆಂಗೆ ಬಂದಿತ್ತು. ಈಗ ಒಂದು 11 ಗಂಟೆ ಹೆಂಗಾಗಿದೆ. ಈಗ ಊಟ ಎಲ್ಲ ಮುಗಿಸ್ಕೊಂಡು ಈಗ ನಾವು ಮನೆಗೆ ಹೊರಡ್ತಾ ಇದ್ವಿ. ಯಾಕಂದರೆ ನಾವು ನಾಳೆ ಬೆಳಗ್ಗೆ ಬೆಂಗಳೂರು ಹೋಗಬೇಕು. ಹಾಗಾಗಿ ಈ ಸರಿ ನಮ್ಮ ಚೋಟು ಕರ್ಕೊಂಡು ಹೋಗ್ತಾ ಇದ್ವಿ, ನಾವು ಚಿಕ್ಕವನು ಬಿಟ್ಟು. ನಮ್ಮದು ಹಾಸನ ಬಂದಾಗ ಯಾರು ಅಲ್ಲ, ಹಾಸನಲ್ಲಿ ಇದ್ದವರು ಅಥವಾ ಹಾಸನಿಗೆ ಬರೋರು ಸುವರ್ಣ ಗೇಟಿಗೆ ಒಂದು ವಿಸಿಟ್ ಮಾಡಿ. ತುಂಬ ಚೆನ್ನಾಗಿದೆ. ನಮ್ಮ ಹಾಸನ ಅಲ್ವಾ, ಸೊ ಹಾಗಾಗಿ ನಮ್ಮ ಖುಷಿ. ಹಾಗಾಗಿ ನನ್ನ ಖುಷಿ, ನಮ್ಮೂರು ನಮ್ಮ ಹಾಸನ ಅಲ್ವಾ, ಹಾಗಾಗಿ ನನ್ನ ಖುಷಿಯಿಂದ ನಾನು ಮಾಡಿದ್ದು ಅಷ್ಟೇ. ಮತ್ತು ನೆಕ್ಸ್ಟ್ ನಮ್ಮ ಹಾಸನ ಬಂದಾಗ ನಾನು ನೆಕ್ಸ್ಟ್ ಯಾವುದಾದ್ರೂ ಬೇರೆ ಹೋಟೆಲ್ಸಿಗೆ ಹೋದಾಗ ಹೇಳ್ತೀನಿ. ಹಾಸನಿಗೆ ಬಂದವ್ರು ಅಲ್ಲಿ ವಿಸಿಟ್ ಮಾಡ್ಬೋದು. ಮತ್ತು ಒಳ್ಳೆ ಬೇಕ್ರಿ ಕೂಡ ಇದೆ, ಅದು ಹೇಳ್ತೀನಿ. MG ರೋಡಲ್ಲಿ SLJ ಬೇಕ್ರಿ ಸಖತ್ತಾಗಿರುತ್ತೆ. ಬಂದಾಗ ಚಾಕ್ಲೇಟ್ ಬಂದು ತಗೊಳ್ಳಿ. ನೋಡಿ, ಇದು ನಮ್ಮ ಹಾಸನದ ಹಳೆ ಬಸ್ ಸ್ಟ್ಯಾಂಡ್. ಇದು ಈಗ ತುಂಬ ಚೇಂಜಸ್ ಆಗಿದೆ. ಇದು ಹೇಮಾವತಿ ಸ್ಟ್ಯಾಚ್ಯೂ ಅಂತ ಹಾಸನದು. ಹಾಸನ್ ಫೇಮಸ್ ಇದೆ ಹೇಮಾವತಿ ಸ್ಟ್ಯಾಚ್ಯೂ ಅಂತ. ಇದು ಹಳೆ ಬಸ್ ಸ್ಟ್ಯಾಂಡ್ ಪಕ್ಕ ಇರೋದು. ಈಗ ಹೊಸ ಬಸ್ ಸ್ಟ್ಯಾಂಡ್ ಬೇರೆ ಕಡೆ ಆಗಿದೆ, ಅದು ಕೂಡ ತುಂಬ ದೊಡ್ಡದು. ನೋಡಿ, ಇವಾಗ ನಾವು ಮನೆಗೆ ಬಂದು ಹಾಗೆ ನಮ್ಮ ಅಕ್ಕ ಒಂದು ಪುಟ್ಟದಾಗ ಒಂದು ಲಾನ್ ಮಾಡ್ಕೊಂಡಿದ್ದಾಳೆ. ಅವಳಿಗೆ ತುಂಬ ಇಷ್ಟ. ಆ ವಿಡಿಯೋನು ಕೂಡ ಮಾಡೋಣ ಬನ್ನಿ. ನೋಡಿ, ನಮ್ಮ ಮನೆ ಅಕ್ಕಂದ ಗೇಟಿಂದ ಬಂದಿದ ತಕ್ಷಣ ನೋಡಿ, ಇದೇ ಗೇಟು. ಬಂದಿದ ತಕ್ಷಣ ಇದೇ ಎಂಟ್ರೆನ್ಸ್. ಇಲ್ಲಿ ನಾಯಿ ಒಂದು ಮನೆ ಮಾಡಿದ್ದಾರೆ. ಇದನ್ನು ನಮ್ಮ ಅಕ್ಕ ಬೆಳೆಸಿರೋಂಥ ಲಾನು. ಅವಳಿಗೆ ತುಂಬ ಇಷ್ಟ ಇದೆಲ್ಲ. ನೋಡೋಣ ಬನ್ನಿ, ಎಷ್ಟು ಪಾಟ್ಸ್ ಇದೆ. ಒಂದು 100ರಿಂದ 150 ಪಾಟ್ಸ್ ಇದೆ ಅಂತ. ಚಿಕ್ಕದು ಎಲ್ಲ ಸೇರಿ, ಒಳಗೆ ಹೊರಗೆ ಎಲ್ಲ ಸೇರಿ. ಒಳಗಿಲ್ಲ, ಹೊರಗಿಂದ ಒಂದು ರೌಂಡ್ ತೋರಿಸ್ಕೊಂಡ್ಬಿಟ್ಟು ಬರ್ತೀನಿ. ಓಕೆ, ನೋಡಿ ನಮ್ಮ ಅಕ್ಕ ಬೆಳೆಸಿರೋ ಅಂಥ ಗಿಡಗಳಿವೆಲ್ಲ. ಇಲ್ಲಿ ತುಂಬ ಇದೆ, ಕಾಣಿಸಲ್ಲ, ಕತ್ಲೆ ಆಗ್ಬಿಡಿದೆ. ಏನು ಮಗಳೇ? ನಮ್ಮ ಚಿಕ್ಕ ಯಾವಾಗಲೂ ಕಲರಲ್ಲಿ ಇರ್ತಾಳೆ, ಅವಳು ಬೆಳೆಸ್ಕೊಂಡು ಬಂದಿದ್ಲಂತೆ. ಬಿಡು. ನೋಡಿ, ನಮ್ಮ ಅಕ್ಕಂಗೆ ಇದೆಲ್ಲ ತುಂಬ ಇಷ್ಟ, ನನಗೂ ಇಷ್ಟ. ಬಟ್ ಈಗ ಜಾಗ ಇಲ್ಲಲ್ಲ, ಸೊ ಹಾಗಾಗಿ ಇಂಟ್ರೆಸ್ಟ್ ಕಡಿಮೆ ಆಗಿದೆ. ಇದೆಲ್ಲ ಕಿಟಕಿ ಮೇಲೆ ಇಡೋಕ್ಕೆ ಅಂತ ಪುಟ್ಟು ಪಾಟಲ್ಲಿ ಇಟ್ಟಿರೋದು, ತುಂಬ ಚೆನ್ನಾಗಿದೆ. ಬನ್ನಿ ಚಿಕ್ಕ. ನೋಡಿ, ಅದು ನಮ್ಮ ಜೀಜುದು, ಇದು ನಮ್ಮ ಅಕ್ಕದು, ಇದು ಅವರ ಅತ್ತೆದು ಬೈಕು. ಗಿಡಗಳು ಇದೆಲ್ಲ ನಮ್ಮ ಅಕ್ಕ ಅವಾಗ ಚೇಂಜ್ ಮಾಡ್ತಾ ಇರ್ತೀಯ ಅಕ್ಕ? ರಿಪೋರ್ಟಿಂಗ್ ಮಾಡ್ತಾ ಇರ್ತೀನಿ, ಪ್ಲಾನ್ ಚೇಂಜ್ ಮಾಡ್ತಾ ಇರ್ತೀನಿ. ಒಬ್ಳೆ ಮಾಡೋದೇ? ಹೆಲ್ಪಿಗೆ ಯಾರಾದ್ರೂ ಬರ್ತಾರೆ ಹೆಲ್ಪಿಗೆ. ಇದು ಅವ್ರದ್ದು ಸ್ಮೈಲಿ. ಹಂಗಂತ ನೀವು ಟೈಸನ್ ನೋಡಿದ್ರಿ ಅಲ್ವಾ, ಅವರ ಮೊದಲನೇದು ಡಾಗ್ ಸ್ಮೈಲಿ ಅಂತ. ಅಕ್ಕ, ಎಷ್ಟು ಪಾಟ್ಗಳಿದೆ ಅಕ್ಕ? ಚಿಕ್ಕದು ದೊಡ್ಡದು ಎಲ್ಲ ಸೇರಿ ಪಾಟ್ಸ್ ಮಾತ್ರ ಒಂದು 100-150 ಇದೆಯಂತೆ. ತುಂಬ ಇದೆ. ಆದ್ರೂ ನೀವು ಇನ್ನು ಮೇಲೆ ನೋಡಬೇಕು. ಮೇಲೆ ಒಂದು ಹಾಲ್ ಇದೇ ಥರ ಇದೆ, ಅದು ಪಾರ್ಟಿ ಹಾಲ್ ಅಂತ. ಅಲ್ಲೂ ಕೂಡ ಒಂದು ಕಡೆಯಿಂದ ಜೋಡಿಸಿದ್ದಾರೆ. ಅವಳಿಗೆ ತುಂಬ ಇಷ್ಟ. ಹಾಗಾಗಿ ಇವಕ್ಕೋಸ್ಕರ ಅವಳು ಊರಿಗೆ ಬರಲ್ಲ ಒಂದೊಂದ್ಸರಿ ಕಲಾರಿಗೆ. ಅದಕ್ಕೆ ಪಪ್ಪ ಅಮ್ಮ ಬೈತಾ ಇರ್ತಾರೆ. ಟೈಸನ್ ಬಂತು, ನಮ್ಮ ಚಿಕ್ಕ ಒಂದು ಟೈಸನ್. ತುಂಬ ಜನ ಕೇಳ್ತಿದ್ರಿ ಟೈಸನ್ನ ತೋರಿಸಿ, ಚಿಕ್ಕವನ್ನ ನಾಯಿ ಮರಿ ತೋರಿಸಿ ಅಂತ. ಇದೇ ನೋಡಿ ಟೈಸನ್ ಈಗ ಎಷ್ಟು ದೊಡ್ಡದಾಗಿದೆ ಅಂತ. ಇಲ್ಲಿ 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 ನೋ 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 ಅಮ್ಮ, ಹೆಂಗಿದೆ ಇದು? ನೋ ನೋ, ಇಲ್ಲಿ ಬೇಡ, ಹೋಗು ನೀನು. ನನ್ನ ಮಗಳು ಮಲ್ಗೋಗಿದೆ.
ಇವತ್ತಿನವ್ರು ಒಬ್ಬ ಗುಡ್ ನೈಟ್. ಇದು ನಮ್ಮ ಚುಪ್ಪಿದು ತೊಟ್ಲಿದು 10 ವರ್ಷದ ಹಳೇದು ಇದು. ಆದರೆ ಈ ತೊಟ್ಲಲ್ಲಿ ನಮ್ಮ ಚಿಕ್ಕವಾಗಲಿ ನಮ್ಮ ಚೋಟು ಆಗಲಿ ಜಾಸ್ತಿ ಮಲಗಲಿಲ್ಲ. ಯಾಕಂದರೆ ಅವರಿಬ್ಬರು ತುಂಬ ಗಲಾಟೆ ಮಾಡೋರು. ಆದರೆ ನನ್ನ ಮಗಳು 2 ವರ್ಷ ತುಂಬ ಸಾಧು, ಈಗಲೂ ಸಾಧು ಕೂಡ. ನನ್ನ ಮಗಳು ಚೆನ್ನಾಗಿ ಯೂಸ್ ಮಾಡ್ಕೊತ ಇದನ್ನು. ಆದರೆ ನಮ್ಮಲ್ಲಿ ನಮ್ಮಮ್ಮ ಯಾವಾಗಲೂ ಈಗ ಸಂತೆಯಿಂದ ತರಿಸಿರ್ತಾರಲ್ಲ, ಎಂದಿರ್ತಾರಲ್ಲ, ಆ ತೊಟ್ಲಲ್ಲಿ ಮಲಗಿಸ್ತಾ ಇದ್ದಿದ್ದು ಮಕ್ಕಳನ್ನ. ಆದರೆ ನಾನು ಅದನ್ನು ಯೂಸ್ ಮಾಡ್ತಾಯಿದ್ದೆ, ಇದು ಕೂಡ ಯೂಸ್ ಮಾಡ್ತಿದ್ದೆ. ಬಟ್ ಇದು ತುಂಬ ಬಾಳಿಕೆ ಬಂತು, ತುಂಬ ಚೆನ್ನಾಗಿದೆ. ಮಾತ್ರ ಇದು ತುಂಬ ಚೆನ್ನಾಗಿದೆ. ಇದು ಕೆಳಗಡೆ ಇಲ್ಲೆಲ್ಲ ಇಟ್ಕೊಳ್ಳೋಕ್ಕೆ ಮಕ್ಕಳದು ಬಟ್ಟೆ ಆಗಲಿ ಅಥವಾ ಡೈಪರ್ಸ್ ಆಗಲಿ ಎಲ್ಲ ಇಟ್ಕೊಳ್ಳೋಕ್ಕೆ ಇದು. ಮತ್ತು ಇಲ್ಲಿ 4 ಸ್ಟ್ಯಾಂಡ್, ಇಲ್ಲಿ 4 ವೀಲ್ ಕಾಣಿಸ್ತಿದೆಯಲ್ಲ, ಆ 4 ವೀಲ್ನ ನಾವು ಕೆಳಗೆ ಮಾಡಿದರೆ ಅದು ನಿಂತ್ಕೊಳ್ಳುತ್ತೆ. ಮತ್ತು ನಾವು ತೂಗಬೇಕು ಅಂದಾಗ ಅದು ಮೇಲೆ ಮಾಡಿದರೆ ಸಾಕು, ತೂಗ್ಬೋದು, ಮೇಲೆ ಕೆಳಗೆ ಮಾಡ್ಬೋದು. ಈ ಕಡೆ ತುಂಬ ದೊಡ್ಡದಲ್ಲ, ಇದು ತುಂಬ ಚಿಕ್ಕದಲ್ಲ. ಇದು ತುಂಬ ಏನು ಜಾಗನೂ ಕೂಡ ತಗೊಳ್ಳಲ್ಲ. ಎಲ್ಲ ಕಡೆಗೆ ಬೇಕಾದ್ರೂ ನೀವು ಎಲ್ಲಿಗೆ ಬೇಕಾದರೂ ಕ್ಯಾರಿ ಮಾಡ್ಕೊಂಡು ಹೋಗ್ಬೋದು. ಇದು ನಟ್ ಬಿಚ್ಕೊಂಡು ಇದೆಲ್ಲ ನೋಡಿ, ನಟ್ಟು ಬೋಲ್ಟ್ ಎಲ್ಲ ಬಿಚ್ಚಿ ಒಂದು ಕಡೆಯಿಂದ ಒಂದು ಕಡೆಗೆ ತಗೊಂಡು ಹೋಗ್ಬೋದು. ಚೆನ್ನಾಗಿತ್ತು. ಹಾಗಾಗಿ ಸುಮ್ಮನೆ ಇದು ಹೇಗಿದ್ರೆ ಈಗ 10 ವರ್ಷದ ಹಳೇದಲ್ವ, ಅಕ್ಕ ಹಾಗೆ ಇಟ್ಟಿಲ್ಲ, ಹಾಗಾಗಿ ಇದ್ರ ಬಗ್ಗೆ ಹೇಳೋಣ ಅಂತ ಹೇಳಿದೆ ಅಷ್ಟೇ. ಮತ್ತು ಇದು ಮಕ್ಕಳು 1.5 ವರ್ಷದ ಮೇಲೆ ಅದ್ರ ಮೇಲೆ ನಿಂತ್ಕೊಳ್ಳೋದು ಕೂತ್ಕೊಳ್ಳೋದೆಲ್ಲ ಮಾಡ್ತಾರಲ್ಲ, ಸೊ ಹಾಗಾಗಿ ಸ್ವಲ್ಪ ಅದು ಕೆಳಗಡೆ ರಟ್ಟು ಕೊಟ್ಟಿರ್ತಾರಲ್ಲ, ಸೊ ಅದೊಂದು ಹಾಳಾಗಿದೆ. ಬಿಟ್ಟರೆ ಇನ್ನೆಲ್ಲ ಚೆನ್ನಾಗಿದೆ ಇದು. ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ಧನ್ಯವಾದಗಳು.